ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ. ಕೃಷಿ ಕಂಕಣ. ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು ನಮ್ಮ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ 10 ಕಂತುಗಳು ಪ್ರಸಾರವಾಗಿ ಇಂದು 11ನೇ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಕೃಷಿಗೆ ಪೂರಕವಾದಂತಹ ವಿಚಾರಗಳನ್ನು ಈ ಸರಣಿಯಲ್ಲಿ ಪ್ರಸಾರ ಮಾಡ್ತಾ ಬಂದಿದ್ದೇವೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಮಾಡಿಕೊಡ್ತಾ ಬಂದಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ. ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ಇವರು ಮಣ್ಣಿನ ಕುರಿತಂತೆ ಬಹಳ ವಿಚಾರಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಗಳನ್ನ ನೀವು ಆಲಿಸ್ಕೊಂಡು ಸದುಪಯೋಗ ಮಾಡಿಕೊಳ್ಬೇಕು. ಮಣ್ಣು ಅಂತಂದರೆ ಏನು, ಮಣ್ಣಿನಲ್ಲಿ ಏನೆಲ್ಲ ಜೀವರಾಶಿಗಳಿರುತ್ತೆ, ಮಣ್ಣಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು ಹೆಚ್ಚಾಗುತ್ತೆ, ಯಾವೆಲ್ಲ ಪೋಷಕಾಂಶಗಳು ಕಡಿಮೆ ಆಗುತ್ತೆ, ಈ ಎರಡರ ಕೊರತೆಯಿಂದ ಏನೆಲ್ಲ ಅನಾನುಕೂಲ ಆಗುತ್ತೆ, ಇನ್ನು ಮಣ್ಣಿನ ಕೊಚ್ಚಣೆ ಅಂತಂದರೆ ಏನು, ಯಾವ ರೀತಿ ಸವಕಳಿ ಆಗ್ತಿದೆ, ಇದನ್ನು ನಾವು ಯಾವ ರೀತಿ ತಪ್ಪಿಸಬೇಕು, ನಮ್ಮ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ನಮ್ಮ ಬೆಳೆಯನ್ನು ಉತ್ತಮವಾಗಿ ಮಾಡಿಕೊಳ್ಬಹುದು ಅನ್ನೋ ಕುರಿತಂತೆ ಸಾಕಷ್ಟು ವಿವರವಾದಂತಹ ವಿಚಾರಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಗಮನಿಸ್ಕೊಳ್ಳಿ, ಎಂದಿನಂತೆ ಕಾರ್ಯಕ್ರಮದ ಕಡೆಯಲ್ಲಿ ಮಾಹಿತಿಗೆ ಪೂರಕವಾದಂತಹ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಬನ್ನಿ ಆಲಿಸೋಣ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಈ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ. ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಯಾವುದೇ ಕೃಷಿ ಬೆಳೆಗಳನ್ನು ಬೆಳೆದುಕೊಳ್ಬೇಕು ಅಂತ ಹೇಳಿದರೆ ನಮಗೆ ಮಣ್ಣು ಬಹಳ ಮುಖ್ಯವಾಗುತ್ತೆ. ಮಣ್ಣು ಇರುವುದಷ್ಟೇ ಮುಖ್ಯ ಅಲ್ಲ, ಆ ಮಣ್ಣಿನ ಆರೋಗ್ಯ ಹೇಗಿದೆ ಅನ್ನುವುದರ ಮೇಲೆ ನಮ್ಮ ಬೆಳೆಯ ಒಂದು ಯಶಸ್ಸು ಅದನ್ನು ಆಧರಿಸಿರುತ್ತೆ. ಮಣ್ಣು ಚೆನ್ನಾಗಿತ್ತು, ಆರೋಗ್ಯವಾಗಿತ್ತು ಅಂತ ಹೇಳಿದರೆ ಯಾವುದೇ ಬೆಳೆಯನ್ನಾದರೂ ಕೂಡ ನಾವು ಬಹಳ ಚೆನ್ನಾಗಿ ಬೆಳೆಯಬಹುದು. ಇಲ್ಲ ಅಂತ ಹೇಳಿದರೆ ಯಾವ ಬೆಳೆಯನ್ನು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕೃಷಿಕರ ಒಂದು ಪ್ರಮುಖವಾದಂತಹ ಪ್ರಾಥಮಿಕವಾದಂತಹ ಕರ್ತವ್ಯ ಏನು ಅಂತ ಹೇಳಿದರೆ ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಅದನ್ನು ಹೇಗೆ ಮಾಡಬಹುದು, ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಕೆ. ಮೋಹನ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಈ ಸಂಚಿಕೆಯಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ, ಮಣ್ಣಿನ ಸಂರಕ್ಷಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಣ್ಣು ಅಂತ ಹೇಳಿದರೆ ವೈಜ್ಞಾನಿಕವಾಗಿ ನಿಮ್ಮ ಕೃಷಿ ವಿಜ್ಞಾನದ ಪರಿಭಾಷೆಯಲ್ಲಿ ಏನನ್ನ ಮಣ್ಣು ಅಂತ ಹೇಳಿ ಕರೆಯಲಾಗುತ್ತೆ? ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಒಬ್ಬ ಮನುಷ್ಯ ಹೇಗೆ ಜೀವಿಸ್ತಾ ಇದ್ದಾನೆ ಅಂತಂದರೆ ಆತನ ಶರೀರ ಎಷ್ಟು ಮುಖ್ಯನೋ ಅದೇ ರೀತಿ ನಾವೆಲ್ಲ ಕೃಷಿಕರಾಗಿ ಮಣ್ಣು ಅಂತಕ್ಕಂಥದ್ದು ನಮ್ಮೆಲ್ಲರ ಒಡಲು ಅಂತಲೇ ಹೇಳ್ಬೋದು. ಈ ಒಂದು ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ನಾವು ಈ ಮಣ್ಣನ್ನೇ ಆಧರಿಸಿ ಅಂತಂದರೆ ಮಣ್ಣೇ ಜೀವ ಮಣ್ಣೇ ಭವಿಷ್ಯ ಅಂತಕ್ಕಂಥ ಒಂದು ಮೊಟ್ಟ ಮೊದಲನೇ ವಾಕ್ಯವನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ, ಈ ಮಣ್ಣು ಅಂತಂದರೆ ಏನಪ್ಪ ಅಂತಂದರೆ ಮೊದಲನೇದಾಗಿ
ನಮ್ಮ ಭೂಮಿಯ ಮೇಲ್ಪದರದಲ್ಲಿ ಸಸ್ಯಗಳು ಬೆಳೆಯಲು ಸೂಕ್ತವಾಗಿ ಇರತಕ್ಕಂಥ ಒಂದು ಪದರವನ್ನೇ ನಾವು ಮಣ್ಣು ಅಂತ ಕರಿತೀವಿ. ಈ ಮಣ್ಣು ಅಂದ ಕೂಡಲೇ ಏನು ಅನ್ಕೊಂತೀವಿ ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ಬದಲಾದಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಎಲ್ಲ ಲಾಭದ ಆಸೆಯಲ್ಲಿರ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಯನ್ನು ಅವಲಂಬಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇವಲ ಹೆಚ್ಚು ಬೆಳೆಗಳನ್ನು ಬೆಳಿಬೇಕು, ಹೆಚ್ಚು ಇಳುವರಿಯನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಗುರಿಯನ್ನು ಇಟ್ಸ್ಕೊಂಡಿರ್ತೀವಿ. ಆದರೆ ನಾವು ಯಾವತ್ತೂ ಕೂಡ ಮಣ್ಣು ಇದು ಹೇಗಿದೆ, ಇದು ಹೇಗೆ ಫಾರ್ಮ್ ಆಗುತ್ತೆ, ಇದರಲ್ಲಿ ಏನೆಲ್ಲ ನಾವು ಮಾಡಿದರೆ ನಾವು ಹೇಗೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಮಣ್ಣಿನ ಒಂದು ನೈಸರ್ಗಿಕವಾಗಿ ಬಂದಂಥ ಸಂಪನ್ಮೂಲಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಒಯ್ಯಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲೋ ಒಂದು ಕಡೆ ಒಂದು ತಾತ್ಸಾರ ಮನೋಭಾವದಿಂದ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಜಮೀನಿನಲ್ಲಿ 1 ಇಂಚು ಮಣ್ಣು ಫಾರ್ಮ್ ಆಗಬೇಕು ಅಂತಂದರೆ ಸುಮಾರು 1,00,000 ವರ್ಷಗಳು ಬೇಕು ಅಂತಕ್ಕಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೆಲವೊಂದು ಕಡೆ ತಿಳಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ಆ ಮಣ್ಣನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತಲೇ ಹೇಳಬಹುದು. ಮತ್ತು ಈ ಮಣ್ಣು ಅಂದ ಕೂಡಲೇ ನಾವು ನೋಡ್ತಿದ್ದಂಗೆ ಅದರಲ್ಲಿ ಪ್ರಮುಖವಾಗಿ 4 ಅಂಶಗಳಿರುತ್ತೆ. ಅಂತಂದರೆ ಮಿನರಲ್ಸ್ ಅಂತ ಕರಿತೀವಿ, ಅಂದರೆ ಖನಿಜಗಳು ಒಂದು ಮಣ್ಣಿನ ಕಣವನ್ನು ತಗೊಂಡ್ರೆ 45% ಅಷ್ಟು ಖನಿಜಗಳು ಇರ್ತವೆ, 25% ನೀರಿನ ಅಂಶ ಇರುತ್ತೆ, 25% ಗಾಳಿ ಅಂಶ ಇರುತ್ತೆ, ಮತ್ತೆ ಕೊನೆಯದಾಗಿ ಸಾವಯವ ಪ್ರಮಾಣ ಅಂತ ಕರಿತೀವಿ, ಅದು 5% ಇರುತ್ತೆ. ಒಟ್ಟಾರೆಯಾಗಿ ಈ ಎಲ್ಲ ಖನಿಜಗಳು, ನೀರು, ಗಾಳಿ ಹಾಗೂ ಸಾವಯವ ಪದಾರ್ಥಗಳು ಒಟ್ಟಾರೆಯಾಗಿ ಸೇರಿ ಒಂದು ಕಣ ಫಾರ್ಮ್ ಆಗಿರುತ್ತೆ. ಈ ಒಂದು ಸಾಯಿಲ್ ಕಣ ಫಾರ್ಮೇಷನ್ ಆಗಬೇಕು ಅಂದ್ರೆ ಲಕ್ಷಾಂತರ ವರ್ಷಗಳು ಬೇಕಾಗ್ತದೆ ಅಂತ ತಿಳಿಸ್ತಾರೆ. ಮತ್ತೆ ತಮ್ಮೆಲ್ಲರೂ ಕೂಡ ಒಂದು ಮಾಹಿತಿಗಾಗಿ ತಿಳಿಸ್ತಾ ಇದ್ದೇನೆ, ಯಾವುದೇ ರೀತಿಯಂತ ಮಣ್ಣನ್ನು ಎಲ್ಲೇ ಯಾವುದೋ ಒಂದು ಲ್ಯಾಬ್ ಅಲ್ಲಿ ಈವರೆಗೆ ಸೃಷ್ಟಿ ಮಾಡಿದಂಥ ಪ್ರಮೇಯಗಳೇ ಇಲ್ಲ. ಇದು ಒಂದು ನೈಸರ್ಗಿಕವಾಗಿ ಒಂದು ದೇವರ ಕೊಡುಗೆ ಅಂತಾನೆ ಹೇಳಬಹುದು. ಈ ಒಂದು ಮಣ್ಣನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಾನೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮಣ್ಣಿನ ಮಹತ್ವ ಏನು ಸರ್? ಈಗ ಪ್ರಮುಖವಾಗಿ ಸರ್ ಭಾರತ ದೇಶದಲ್ಲಿ ತಗೊಂಡ್ರೆ ಒಟ್ಟು 8 ಥರದಂಥ ಮಣ್ಣುಗಳಿದೆ ಸರ್. ಅಂದರೆ ಭೂಮಿ ರಚನೆಯಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ಒಂದು ವಾತಾವರಣಗಳಿಗೆ ತಕ್ಕಂತೆ ಆ ಒಂದು ಪ್ರೋಸೆಸ್ ಅಲ್ಲಿ 8 ಥರದ ಮಣ್ಣುಗಳು ವಿಂಗಡಣೆ ಮಾಡಿದ್ದಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅವರು 8 ಥರದ ಮಣ್ಣುಗಳನ್ನು ದಾಖಲು ಮಾಡಿದ್ದಾರೆ. ಮೊದಲನೇದಾಗಿ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಈ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೀರು ಹರಿದು ಬಂದಂಥ ಸಂದರ್ಭದಲ್ಲಿ ಯಾವುದೇ ನಾಗರಿಕತೆ ಬೆಳೆದಂಥದ್ದು ಈ ಒಂದು ನದಿಯ ಪಾತ್ರಗಳಲ್ಲಿ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ಒಂದು ಪಾತ್ರಗಳಲ್ಲಿ ಈ ಮೆಕ್ಕಲು ಮಣ್ಣು ಜಾಸ್ತಿ ಇರುತ್ತೆ. ಅಂದ್ರೆ ಅಲ್ಯುವಿಯಲ್ ಸಾಯಿಲ್ಸ್ ಅಂತ ಕರೀತಾರೆ. 43% ಭಾರತೀಯ ಮಣ್ಣುಗಳು ಈ ಒಂದು ಮೆಕ್ಕಲು ಮಣ್ಣಾಗಿರ್ತದೆ. ಇದರಲ್ಲಿ ನಾವು ಬಹುತೇಕ ನಮ್ಮ ಒಂದು ಉತ್ತರ ಭಾರತದ ಭಾಗದಲ್ಲಿ ಈ ಒಂದು ಮಣ್ಣು ಕಂಡು ಬರ್ತದೆ. ಅದೇ ರೀತಿ ಕಪ್ಪು ಮಣ್ಣು ಅಂತ ನಾವೇನು ಕರಿತೀವಿ, ಪ್ರಮುಖವಾಗಿ ನಮ್ಮ ಕರ್ನಾಟಕದ ಭಾಗದಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಪ್ಪು ಮಣ್ಣಿನ ಒಂದು ಪ್ರಮಾಣ ಹೆಚ್ಚು ಇರ್ತದೆ. ಅದೇ ರೀತಿ ಕೆಂಪು ಮತ್ತು ಹಳದಿ ಮಿಶ್ರಿತ ಮಣ್ಣು ಮತ್ತು ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೀವಿ. ಲ್ಯಾಟ್ರೈಟ್ ಮಣ್ಣು ಎಲ್ಲಿ ಅಂತಂತಂದರೆ ಅತಿಯಾದಂಥ ಮಳೆ ಬೀಳುವ ಪ್ರದೇಶದಲ್ಲಿ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ಕೋಸ್ಟಲ್ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ನೋಡ್ಬೋದು. ಅದೇ ರೀತಿ ನಮ್ಮ ಹಾಸನಕ್ಕೆ ಬಂತು ಅಂತಂದರೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಈ ಒಂದು ಲ್ಯಾಟ್ರೈಟ್ ಪ್ರಮಾಣದ ಮಣ್ಣುಗಳು ಜಾಸ್ತಿ ಕಂಡು ಬರ್ತದೆ. ಅದೇ ರೀತಿ ಮರುಭೂಮಿ ಮಣ್ಣು, ಈ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶಗಳು ಈ ರಾಜಸ್ಥಾನ, ಗುಜರಾತ್ನ ಒಂದು ಕೆಲವೊಂದು ಭಾಗಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ. ಮತ್ತು ಅರಣ್ಯ ಮತ್ತು ಪರ್ವತ ಮಣ್ಣುಗಳನ್ನು ಕೂಡ ಕಂಡು ಬರುತ್ತೆ. ಮತ್ತು ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣು ಅಂದರೆ ಸಲೈನ್ ಮತ್ತು ಆಲ್ಕಲೈನ್ ಸಾಯಿಲ್ಸ್ ಅಂತ ಕರಿತೀವಿ. ಈ ಕಮಾಂಡ್ ಏರಿಯಾಗಳಲ್ಲಿ ಇದು ಜಾಸ್ತಿ ಕಂಡು ಬರ್ತದೆ. ಇದು ಕೃಷಿಗೆ ಅಷ್ಟು ಯೋಗ್ಯವಾಗಿ ಇರ್ತಕ್ಕಂಥ ಮಣ್ಣಲ್ಲ. ಮತ್ತು ಪೀಟಿ ಮತ್ತು ಜೌಗು ಮಣ್ಣು ಅಂತ ಕರಿತೀವಿ. ಒಟ್ಟಾರೆ ಈ ರೀತಿ 8 ರೀತಿಯಾದಂಥ ಮಣ್ಣುಗಳು ಭಾರತ ದೇಶದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ನಾವು ಮುಂದೆ ಕರ್ನಾಟಕದ ಚಿತ್ರಣವನ್ನು ಗಮನಿಸೋದಾದ್ರೆ ಕೆಂಪು ಮಣ್ಣು ಪ್ರಮುಖವಾಗಿ ಕಂಡು ಬರ್ತದೆ. ಅದು ಎಸ್ಪೆಷಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕೆಂಪು ಮಣ್ಣು ಜಾಸ್ತಿ ಕಂಡು ಬರುತ್ತೆ. ಇವನ್ ನಮ್ಮ ಒಂದು ಹಾಸನ ಜಿಲ್ಲೆ ಸೀಮಿತವಾಗಿ ನಾವು ಮಾತಾಡೋದಾದ್ರೆ ನಮ್ಮ ಒಂದು 8 ತಾಲೂಕಲ್ಲಿ ಒಂದು 3 ರಿಂದ 4 ತಾಲೂಕಲ್ಲಿ ಮ್ಯಾಕ್ಸಿಮಮ್ ಕೆಂಪು ಮಣ್ಣು ಕಂಡು ಬರ್ತಕ್ಕಂಥದ್ದು ಪ್ರಮೇಯವನ್ನು ನೋಡ್ತೀವಿ. ಅದೇ ರೀತಿ ಕಪ್ಪು ಮಣ್ಣು ನಾನು ಈಗಾಗಲೇ ತಿಳಿಸಿದಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಂಡು ಬರುತ್ತೆ. ಮತ್ತು ಜಂಬಿಟ್ಟಿಗೆ ಮಣ್ಣು ಅಂತ ಏನು ಕರಿತೀವಿ, ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಜಾಸ್ತಿ ಬರುತ್ತೆ. ಮತ್ತು ಮೆಕ್ಕಲು ಮಣ್ಣು ಅಥವಾ ಕರಾವಳಿ ಮಣ್ಣು ಅಂತ ಒಟ್ಟು 4 ಥರದ ಮಣ್ಣುಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಷ್ಟು ಒಂದು 8 ಥರದ ಮಣ್ಣು ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು. ಕರ್ನಾಟಕದಲ್ಲಿಯೂ ಕೂಡ ಇದರ ಬೇರೆ ಬೇರೆ ಪ್ರಕಾರದ ಮಣ್ಣುಗಳನ್ನು ನಾವು ಗುರುತಿಸಬಹುದು. ಹೌದು ಸರ್. ಈ ಮಣ್ಣಿನ ಆರೋಗ್ಯ ಅಂತ ಅಂದ್ರೆ ಏನ್ ಸರ್? ಮಣ್ಣಿಗೂ ಕೂಡ ಆರೋಗ್ಯ ಇರುತ್ತೆ. ಈಗ ಮನುಷ್ಯನ ಒಂದು ಆರೋಗ್ಯದ ಬಗ್ಗೆ ನಾವು ಪ್ರತಿನಿತ್ಯ ಕಾಳಜಿ ವಹಿಸ್ತೀವಿ. ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಊಟ ಮಾಡಬೇಕಾದ್ರಿಂದ ಹಿಡಿದು ನೀರು ಕುಡಿಬೇಕಾದ್ರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ. ಅದೇ ರೀತಿ ಒಂದು ಆರೋಗ್ಯಕರವಾದಂಥ ಮಣ್ಣಿನ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸಬೇಕಾದಂಥ ಒಂದು ಸನ್ನಿವೇಶ ಬಂದೋದಕ್ಕಿದೆ. ಮೊದಲನೇದಾಗಿ ಮಣ್ಣಿನ ಆರೋಗ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಆರೋಗ್ಯ ಅಂದ ಕೂಡಲೇ ಎಲ್ಲರೂ ಫಲವತ್ತತೆ ಅನ್ಕೊಂಡ್ಬಿಡ್ತಾರೆ. ಫಲವತ್ತತೆ ಇತ್ತು, ಒಳ್ಳೆ ಬೆಳೆ ಬೆಳೀತು ಅಂದ ಕೂಡಲೇ ನಾವು ಮಣ್ಣು ಆರೋಗ್ಯ ಅಂತ ಹೇಳ್ಬಿಡ್ತೀವಿ. ಬಟ್ ಮಣ್ಣು ಆರೋಗ್ಯ ಅಂತಂತಂದ್ರೆ ಸಸ್ಯಗಳನ್ನು
ಬೆಳೆಸಲು, ನೀರನ್ನ ಹಿಡಿದಿಟ್ಟುಕೊಳ್ಳಲು ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮಣ್ಣು ಒಂದು ಜೀವಂತ ಪರಿಸರವಾಗಿ ಕಾರ್ಯನಿರ್ವಹಿಸುವಂತ ಸಾಮರ್ಥ್ಯವನ್ನೇ ನಾವು ಮಣ್ಣಿನ ಆರೋಗ್ಯ ಅಂತ ಕರಿತೀವಿ. ಇಲ್ಲಿ ನಾನು ತಿಳಿಸಿದಂಗೆ ಮಣ್ಣು ಕೂಡ ಒಂದು ಜೀವ ಇರುವಂತ ಪದಾರ್ಥ ಅಂತ ನಾವು ತಿಳಿಸ್ತೀವಿ. ನಾವು ಏನ್ ಅನ್ಕೊಂತೀವಿ, ಮಣ್ಣು ಇದಕ್ಕೆ ಜೀವ ಇಲ್ಲ, ಇದು ಒಂಥರ ಡೆಡ್ ಇದ್ದಂಗೆ ಅಂತ ಅನ್ಕೊಂತೀವಿ. ಹಾಗಲ್ಲ, ಇದು ಮಣ್ಣಿಗೂ ಕೂಡ ಆರೋಗ್ಯವಿದೆ. ಏಕೆ ಅಂತಂದ್ರೆ ಇಲ್ಲಿ 1 ಗ್ರಾಮ್ನಷ್ಟು ನಾವು ಮಣ್ಣನ್ನು ತಗೊಂಡ್ರೆ ಕೋಟ್ಯಾಂತರ ಒಂದು ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಇದರಲ್ಲಿ ನ್ಯಾಚುರಲ್ ಆಗೇನೆ ಸುಮಾರಷ್ಟು ಜೀವಿಗಳು ವಾಸಿಸ್ತವೆ. ನಮಗೆ ಗೊತ್ತಿಲ್ಲದೇನೆ ನಾವೇನು ಸಸ್ಯಗಳನ್ನ ಬೆಳೆಸ್ತೀವಿ ಅದಕ್ಕೆ ಬಹಳಷ್ಟು ಪೂರಕವಾಗಿ ಇದನ್ನು ಕೆಲಸ ಮಾಡ್ತಕ್ಕಂಥದ್ದು ಆಗುತ್ತೆ. ಮತ್ತೆ ಈ ಒಂದು ಮಣ್ಣಿನ ಆರೋಗ್ಯದಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನ ರೈತರು ಗಮನಿಸಬೇಕಾಗುತ್ತೆ. ಅಂದ್ರೆ ಮೊದಲನೇದಾಗಿ ಪೋಷಕಾಂಶಗಳು ಸಮೃದ್ಧವಾಗಿರಬೇಕು ಅಂತ ಕರಿತೀವಿ. ಅಂದ್ರೆ ಒಂದು ಸಸ್ಯ ಬೆಳಿಬೇಕು ಅಂತಂದ್ರೆ ಸುಮಾರು 17 ತರಹದ ಪೋಷಕಾಂಶಗಳು ಪ್ರಮುಖವಾಗಿ ಬೇಕು ಅಂತ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ. 17 ಅಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿನೂ ಬೇಕಾಗುತ್ತೆ. ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಮ್ಮ ಮಣ್ಣಿನಲ್ಲಿ ಅದು ಇರ್ತಕ್ಕಂಥದ್ದಾಗಿದೆ. ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ನಾವೇನಾಗಿದೆ ಅಂತಂದರೆ ಈ ರಾಸಾಯನಿಕಗಳ ಬಳಕೆಗಳನ್ನು ಜಾಸ್ತಿ ಮಾಡೋದ್ರಿಂದ ಮತ್ತು ನಾವು ಸಮಗ್ರವಾಗಿ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹಾದಿ ತಪ್ಪಿರೋದ್ರಿಂದ ಏನಾಗ್ಬಿಟ್ಟಿದೆ ಅಂತಂದರೆ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಇಲ್ಲದಂತಾಗಿದೆ. ಈಗ ನಾನು 1 ಎಕರೆ ಪ್ರದೇಶದಲ್ಲಿ ಸಪೋಸ್ ಜೋಳನೋ ರಾಗಿನೋ ಬೆಳಿತೀನಿ ಅಂತಂದರೆ 1 ಎಕರೆಗೆ ನಮ್ಮ ಒಂದು ವೈಜ್ಞಾನಿಕವಾಗಿ ರೆಕಮೆಂಡೇಶನ್ನು 120 kg ಸಾರಜನಕ, 60 kg ರಂಜಕ ಮತ್ತು 60 kg ಪೊಟ್ಯಾಷ್ ಅಂಶಗಳು ಬೇಕಾಗುತ್ತೆ. ನಾವು ಇದನ್ನ ಸರಿಯಾದ ಪ್ರಮಾಣದಲ್ಲಿ ಸರಿದೂಗಿಸದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಬರೀ ತಗೊಳ್ಳೋದೇ ಆಗುತ್ತೆ, ಮಣ್ಣಿಗೆ ಮತ್ತು ಮರಳಿ ನಾವು ಕೊಡದೇ ಇರತಕ್ಕಂಥ ಪ್ರಮೇಯ ಉಂಟಾಗುತ್ತೆ. ಆವಾಗ ಏನಾಗುತ್ತೆ, ಆ ಸಮತೋಲನವನ್ನ ಕಳ್ಕೊಳ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವೊಂದು ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಒಟ್ಟು ಒಂದು ಸಸ್ಯಕ್ಕೆ ಬೇಕಾದಂಥ 17 ಅಂಶಗಳನ್ನು ಕೂಡ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಮಣ್ಣಿನಿಂದ ತಗೊಳ್ತೇವೋ ಅಷ್ಟು ಪ್ರಮಾಣದಲ್ಲಿ ಮತ್ತೆ ರೀಪ್ಲೇಸ್ ಮಾಡಬೇಕು. ಮತ್ತೆ ಕೇವಲ ರಾಸಾಯನಿಕಗಳನ್ನ ಬಳಸಿದಂಥ ಸಂದರ್ಭದಲ್ಲಿ ಅದರ ಅವಧಿ ಏನಿರ್ತದೆ ಬಹಳ ಕಡಿಮೆ ಅವಧಿ ಇರ್ತದೆ ಮಣ್ಣಿನಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ವರ್ಷಾನುಗಟ್ಟಲೆ ನಾವು ಇದೇ ರೀತಿ ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಬ್ಯಾಲೆನ್ಸ್ ಏನಿರುತ್ತೆ, ಅದು ಸಮತೋಲನ ಏನಿರುತ್ತೆ, ಆ ಸಮತೋಲನ ಕಳ್ಕೊಳ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ರೈತರೆಲ್ಲರೂ ಕೂಡ ಈ ಸಮತೋಲಿತ ರಸಗೊಬ್ಬರಗಳ ಬಳಕೆ ಅಥವಾ ಸಾವಯವ ಪದಾರ್ಥಗಳ ಬಳಕೆಯನ್ನು ಹೆಚ್ಚು ಮಾಡ್ಕೊಂಡು ಈ ಮೊದಲನೇದಾಗಿ ಪೋಷಕಾಂಶಗಳ ಸಮೃದ್ಧಿಯನ್ನು ನಮ್ಮ ಮಣ್ಣಿನಲ್ಲಿ ಕಾಪಾಡ್ಕೋಬಹುದು. ಎರಡನೇದು ಜೀವ ವೈವಿಧ್ಯತೆ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಒಂದು ಬ್ಯಾಕ್ಟೀರಿಯಾಗಳಾಗ್ಬೋದು, ಶಿಲೀಂಧ್ರಗಳಾಗ್ಬೋದು ನಮ್ಮ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿದ್ದಾವೆ. ಈಗ ನಾವು ಒಂದು ಅರಣ್ಯ ಪ್ರದೇಶದಲ್ಲಿ ಗಮನಿಸಿದ್ದೆ ಆದರೆ ಅಲ್ಲಿ ಯಾರೂ ಕೂಡ ಹೋಗಿ ನೀರು ಹಾಕಲ್ಲ, ಯಾರೂ ಗೊಬ್ಬರ ಹಾಕಲ್ಲ, ಸಸ್ಯಗಳು ಸಮೃದ್ಧವಾಗಿ ಬೆಳೀತಾ ಇರ್ತವೆ. ಯಾಕೆ ಅಂತಂದರೆ ಅಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಅದೊಂದು ಸಮತೋಲಿತ ರೀತಿಯಲ್ಲಿ ಅದ್ರ ಪಾಡಿಗೆ ಜೀವನ ಚಕ್ರ ನಡೀತಾ ಹೋಗುತ್ತೆ. ಬಟ್ ನಾವು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಭಾಳಷ್ಟು ರಾಸಾಯನಿಕಗಳನ್ನ ಬಳಸ್ತೀವಿ. ಕೀಟನಾಶಕಗಳಾಗ್ಬೋದು, ಶಿಲೀಂಧ್ರನಾಶಕಗಳಾಗ್ಬೋದು, ಕಳೆನಾಶಕಗಳಾಗ್ಬೋದು. ಈ ರೀತಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಏನು ಕರಿತೀವಿ ಅವುಗಳ ಸಂತತಿಯನ್ನು ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ಆ ನಿಟ್ಟಿನಲ್ಲಿ ರೈತರೆಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯವಿದೆ, ನಮ್ಮ ಇಲಾಖೆಯಲ್ಲೂ ಕೂಡ ಲಭ್ಯವಿದೆ ಸಾಕಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತಂದರೆ ಈ ಟ್ರೈಕೋಡರ್ಮ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಇವು ಎಲ್ಲನೂ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡಬೇಕು. ಅದೇ ರೀತಿಯಲ್ಲಿ ಈಗ ಒಬ್ಬ ಮನುಷ್ಯನಿಗೆ ಜೀವಂತವಾಗಿ ಇದಾನೋ ಇಲ್ವೋ ಅಂತ ಒಂದು ನಾಡಿ ಮಿಡಿತವನ್ನು ನಾವು ಇಮಿಡಿಯೇಟ್ ಚೆಕ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದೇ ರೀತಿಯಲ್ಲಿ ಒಂದು ಮಣ್ಣಿನಲ್ಲಿ ಒಂದು ಒಳ್ಳೆ ಒಂದು ತೋಟದಲ್ಲಿ ನಾವು ಅರ್ಧ ಅಡಿ ಆಗೋದು ನೋಡಿದ್ವಿ ಅಂದರೆ ಎರೆಹುಳುಗಳು ಕಾಣಿಸ್ಕೊಳ್ತವೆ. ಅಂದರೆ ಒಂದು ಉತ್ತಮವಾದ ಮಣ್ಣು ಅಂತ ಹೇಳಬೇಕು ಅಂತಂದರೆ ಅಲ್ಲಿ ಎರೆಹುಳುಗಳ ಸಂತತಿ ಜಾಸ್ತಿ ಇತ್ತು ಅಂತಂದರೆ ಪಲ್ಸ್ ರೇಟು ಚೆನ್ನಾಗಿದೆ ಅಂತ ನಾವು ಮಣ್ಣನ್ನು ಸ್ವಾಭಾವಿಕವಾಗಿ ಅಳಿಬಹುದು. ಯಾಕಂತಂದರೆ ಒಂದು ಮೃದು ದೇಹದ ಒಂದು ಎರೆಹುಳು ನಮ್ಮ ಮಣ್ಣಿನಲ್ಲಿ ಬೆಳೀತದೆ ಅಂದರೆ ನಮ್ಮ ಮಣ್ಣು ಕೂಡ ಅಷ್ಟು ಮೃದುವಾಗಿ ಸ್ವಚ್ಛಂದವಾಗಿದೆ ಅಂತ ನಾವು ಒಂದು ಪರಿಗಣಿಸಬಹುದು. ಅದೇ ರೀತಿಯಲ್ಲಿ ಈ ಎರೆಹುಳುಗಳು ಓಡಾಟ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಗಾಳಿಯ ಪ್ರಮಾಣ ಅಂದರೆ ಅದೇನು ರಂಧ್ರಗಳು ಮಾಡುತ್ತೆ ಅದರಲ್ಲಿ ಬೇರುಗಳಿಗೆ ಬೇಕಾದಂಥ ಆಕ್ಸಿಜನ್ನ ಒದಗಿಸ್ಲಿಕ್ಕೆ ಕೂಡ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಈ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮುಂದಿನದಾಗಿ ನೀರು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ನಮ್ಮ ಮಣ್ಣಿಗೆ ತುಂಬಬೇಕಾಗಿದೆ. ಏನಾಗಿದೆ ಅಂತಂದರೆ ಎಸ್ಪೆಷಲಿ ನಮ್ಮ ಹೆಚ್ಚು ಮರಳು ಮಿಶ್ರಿತ ಮಣ್ಣುಗಳಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇರುತ್ತೆ. ಅದೇ ರೀತಿ ಎಲ್ಲೆಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಬಳಸೋದಿಲ್ಲ, ಕೇವಲ ರಾಸಾಯನಿಕಗಳ ಮೇಲೆ ನಾವು ಎಲ್ಲಿ ಡಿಪೆಂಡೆಂಟ್ ಆಗಿದ್ದೀವಿ ಅಲ್ಲೆಲ್ಲ ಏನಾಗುತ್ತೆ ಅಂತಂದರೆ ನೀರಿನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸಾವಯವ ಪದಾರ್ಥಗಳು ತಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಏನು ವೇಸ್ಟ್ ಬರ್ತದೆ, ಈ ಕಳೆ ಆಗ್ಬೋದು ಅಥವಾ ತಮ್ಮ ತೆಂಗಿನ ತೋಟದಲ್ಲಿ ಬರ್ತಕ್ಕಂಥ ವೇಸ್ಟ್ ಆಗ್ಬೋದು, ಇದನ್ನೆಲ್ಲ ಬಳಸ್ಕೊಂಡು ಕಾಂಪೋಸ್ಟ್ ಮಾಡ್ತಕ್ಕಂಥದ್ದು, ಎರೆಹುಳು ಗೊಬ್ಬರ ಮಾಡ್ತಕ್ಕಂಥದ್ದು ಅಥವಾ ಸಿಗ್ತಕ್ಕಂಥ ಸಗಣಿ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ಕುರಿ ಮೇಕೆ ಗೊಬ್ಬರಗಳಾಗ್ಬೋದು, ಇಂಥ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ನಮ್ಮ ಜಮೀನಿಗೆ ಆ್ಯಡ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಒಂದು ಕಡೆ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಸಹಕಾರಿಯಾಗುತ್ತೆ, ಇನ್ನೊಂದು ಕಡೆ ನೀರಿನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ, ಮತ್ತು ಗಾಳಿ ಆಡುವಿಕೆ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡುತ್ತೆ.
ಮತ್ತು ಇನ್ನೊಂದು ಕಡೆ ಈ ರೀತಿ ಸಾವಯವ ಪದಾರ್ಥಗಳನ್ನು ನಮ್ಮ ಜಮೀನಿಗೆ ಸೇರಿಸೋದ್ರಿಂದ ಒಂದು ಕಡೆ ಜೀವ ವೈವಿಧ್ಯತೆಯೂ ಕೂಡ ಹೆಚ್ಚತಕ್ಕಂಥದ್ದಾಗುತ್ತೆ. ಸೊ ಈ ಒಂದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ನಾವು ಕ್ರಮವನ್ನು ಸರಿಯಾಗಿ ಕೈಗೊಳ್ಳಬೇಕು. ಮತ್ತು ಕೊನೆಯದಾಗಿ ಸಾವಯವ ಇಂಗಾಲ ಅಂತ ಕರಿತೀವಿ. ಒಬ್ಬ ಮನುಷ್ಯನಿಗೆ ರಕ್ತ ದೇಹದಲ್ಲಿ ಎಷ್ಟು ಮುಖ್ಯನೋ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸಾವಯವ ಇಂಗಾಲದ ಪ್ರಮಾಣ ವೈಜ್ಞಾನಿಕವಾಗಿ ತಿಳಿಸೋದಾದರೆ ಮಿನಿಮಮ್ 0.5 2 ಇರಬೇಕು ಅಂತ ಕರಿತೀವಿ. ಬಟ್ ಒಂದು ಸ್ಟಡಿ ಪ್ರಕಾರ ಏನು ತಿಳಿಸುತ್ತೆ ಅಂತಂತಂದರೆ ಸುಮಾರು 40% ಭಾರತೀಯ ಮಣ್ಣುಗಳಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಕರಿತೀವಿ ಅದು 0.15 0.3% ಇದೆ. ಅಂದರೆ ರೆಕಮೆಂಡೆಡ್ ಪರ್ಸೆಂಟ್ಗಿನ್ನೂ ಮಿನಿಮಮ್ ಎಷ್ಟಿರಬೇಕು ಅದಕ್ಕಿನ್ನೂ ಕೂಡ ಭಾಳ ಕಡಿಮೆ ಇದೆ. ಹಾಗಾಗಿ ಆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸ್ಕೊಳ್ಳಲಿಕ್ಕೆ ನಾನು ಈಗಾಗಲೇ ತಿಳಿಸಿದಂಗೆ ನಮ್ಮಲ್ಲಿ ಭಾಳಷ್ಟು ಸಾವಯವ ಪದಾರ್ಥಗಳನ್ನು ಅಡಿಷನ್ ಮಾಡ್ತಕ್ಕಂಥದ್ದು, ಕಾಂಪೋಸ್ಟನ್ನು ಬಳಸ್ತಕ್ಕಂಥದ್ದು, ಸಗಣಿ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಮತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ವೇಸ್ಟ್ ಮೆಟೀರಿಯಲಿಂದ ಭೂಮಿಯನ್ನು ಹೊದಿಕೆ ಮಾಡ್ತಕ್ಕಂಥದ್ದು, ಮತ್ತು ಹೆಚ್ಚು ದ್ವಿದಳ ಧಾನ್ಯಗಳನ್ನು ಬೆಳೆಸ್ತಕ್ಕಂಥದ್ದು, ಈ ರೀತಿಯ ಎಲ್ಲ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ನಾವು ಮಣ್ಣನ್ನು ಸರಿಯಾದ ರೂಪದಲ್ಲಿ ರೂಪಿಸ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದೀನಿ ಸರ್. ಇದಿಷ್ಟು ಈ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಈ ಮಣ್ಣಿನ ಸವಕಳಿ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಫಲವತ್ತಾದಂಥ ಮಣ್ಣನ್ನು ಕಳ್ಕೊಳ್ತಾ ಇದ್ದೀವಿ. ಮಣ್ಣಿನ ಸವಕಳಿ ಅಂತ ಅಂದ್ರೇನು, ಮಣ್ಣಿನ ಸವಕಳಿಯನ್ನು ಹೇಗೆ ತಪ್ಪಿಸ್ಬೋದು? ಮೊದಲನೇದಾಗಿ ಸರ್, ಈ ಮಣ್ಣಿನ ಸವಕಳಿ ಅಂದರೆ ಸಾಯಿಲ್ ಎರೋಸನ್ ಅಂತ ಏನು ಕರಿತೀವಿ. ಮೊದಲನೇದಾಗಿ ಡೆಫಿನಿಷನ್ ತಿಳಿಸೋದಾದರೆ ಸಾಯಿಲ್ ಎರೋಸನ್ ಅಥವಾ ಮಣ್ಣಿನ ಸವಕಳಿ ಅಂತಂದರೆ ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಗಾಳಿಯ ಮುಖಾಂತರ, ಒಂದು ನೀರಿನ ಮುಖಾಂತರ ಅಥವಾ ಮಾನವನ ಚಟುವಟಿಕೆಗಳ ಮುಖಾಂತರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗುತ್ತಲ್ಲ, ಅದನ್ನೇ ನಾವು ಮಣ್ಣಿನ ಸವಕಳಿ ಅಂತ ಕರಿತೀವಿ. ಇದು ಪ್ರಮುಖವಾಗಿ ನಾನು ತಿಳಿಸ್ದಂಗೆ ನಮ್ಮಲ್ಲಿ ಮೇಜರ್ ಆಗಿ ಈ ಮಣ್ಣಿನ ಮುಖಾಂತರ ಆಗ್ತಕ್ಕಂಥ ಸವಕಳಿನೇ ಹೆಚ್ಚಾಗಿ ಕಂಡು ಬರುತ್ತದೆ. ನೀರಿನ ಮುಖಾಂತರ ಆಗ್ತಕ್ಕಂಥ ಸವಕಳಿ ಏನಾಗ್ತಪ್ಪ ಅಂತಂದ್ರೆ ಯಾವುದೇ ರೀತಿಯಂತ ಜಮೀನು ಎಲ್ಲೂ ಕೂಡ ಚೌಕಾಕಾರದಲ್ಲಿ ಕರೆಕ್ಟಾಗಿ ಏನು ಟೇಬಲ್ ತರನೋ ಒಂದು ಪೇಪರ್ ತರನೋ ಇರಲ್ಲ. ಜಮೀನು ಏನಾಗಿರುತ್ತೆ ಅಂತಂದ್ರೆ ಉಬ್ಬು ತಬ್ಬುಗಳಿಂದ ಕೂಡಿರ್ತದೆ ಮತ್ತು ಇಳಿಜಾರಿನಿಂದ ಕೂಡಿರ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ಹೆಚ್ಚಿನ ಇಳಿಜಾರಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣು ಕೊಚ್ಚಿ ಹೋಗುವಂಥ ಸಂದರ್ಭ ಇರುತ್ತೆ. ಕೊಚ್ಚಿ ಹೋಗುವಾಗ ಏನಾಗ್ತದೆ ಅಂತಂದ್ರೆ ನಾವು ಯಾವುದೇ ರೀತಿಯಾದಂಥ ಒಂದು ಜಮೀನಲ್ಲೋ ನಾವು ಗಮನಿಸಿದ್ದೇ ಆದರೆ ಏನು ಟಾಪ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಮಣ್ಣು ಇರುತ್ತೆ ಅದು ಮಾತ್ರ ಜೀವಂತ ಮಣ್ಣಾಗಿರುತ್ತೆ. ಕೆಳಗಿರ್ತಕ್ಕಂಥ ಮಣ್ಣಲ್ಲಿ ಏನಿರುತ್ತೆ ಅಂತಂದರೆ ಸೂಕ್ಷ್ಮಾಣು ಜೀವಿಗಳು ಇರೋದಿಲ್ಲ, ಅದು ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ. ಹಾಗಾಗಿ ಈ ಟಾಪ್ ಸಾಯಿಲ್ ಅಂತ ಏನು ಕರಿತೀವಿ, ಮೇಲ್ಮೈ ಪದರದಲ್ಲಿರ್ತಕ್ಕಂಥ ಮಣ್ಣನ್ನು ಕಾಪಾಡಿಕೊಳ್ತಕ್ಕಂಥದ್ದು ಪ್ರಮುಖವಾಗಿ ಅಂಶವಾಗಿದೆ. ಸೊ ಹಾಗಾಗಿ ನಾವು ಏನು ನಮ್ಮ ಇಲಾಖೆ ವತಿಯಿಂದ ಏನು ಸಜೆಸ್ಟ್ ಮಾಡ್ತೀವಿ ರೈತರಿಗೆ ಅಂತಂತಂದರೆ ಈ ಒಂದು ಮಣ್ಣಿನ ಸವಕಳಿ ನೀರಿನ ಮುಖಾಂತರ ಆಗೋದನ್ನು ತಡೆಗಟ್ಟಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು ಮತ್ತು ಮಾಗಿ ಉಳುಮೆ ಅಂತ ಏನು ಕರಿತೀವಿ, ಈ ಪೂರ್ವ ಮುಂಗಾರು ಶುರುವಾಗತಕ್ಕಂಥ ಮುಂದೆನೇ ಈ ಮಾಗಿ ಉಳುಮೆ ಮಾಡ್ತಕ್ಕಂಥದ್ರಿಂದ ಏನಾಗುತ್ತೆ, ಈ ಮಳೆ ನೀರಿನ ರಭಸವನ್ನು ತಡೆಗಟ್ಟುತ್ತೆ. ಮತ್ತು ಇಳಿಜಾರಿಗೆ ಅಡ್ಡಲಾಗಿ ನಾವು ಈ ಒಂದು ಉಳುಮೆ ಪದ್ಧತಿಯನ್ನು ಅಳವಡಿಸೋದ್ರಿಂದ ಸಾಕಷ್ಟು ನೀರಿನ ರಭಸ ಕಡಿಮೆ ಆಗೋದ್ರಿಂದ ಮಣ್ಣು ಕೊಚ್ಚಿ ಹೋಗೋದನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗುತ್ತೆ. ನೆಕ್ಸ್ಟು ಅದೇ ರೀತಿ ನೋಡ್ತಕ್ಕಂತಂದರೆ ನಾವು ಕಂದಕ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಈ ಕಂದಕ ಬದುಗಳು ಅಂತಂದರೆ ಇಳಿಜಾರಿಗೆ ಅಡ್ಡಲಾಗಿ ಏನು ಮಾಡೋದು ಅಂತಂದರೆ 5ರಷ್ಟು ಇಳಿಜಾರು ಪ್ರಮಾಣ ಇತ್ತು ಅಂತಂದರೆ ನಾವು ಈ ಕಾಂಟೂರ್ ಪದ್ಧತಿನಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಡು ಕಂದಕಗಳು ಬಂದಂಥ ಮಣ್ಣನ್ನು ಅಲ್ಲೇ ಪಕ್ಕದಲ್ಲಿ ಬದುಗಳಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ನೀರು ಹರಿದು ಬಂದಂಥ ನೀರು ಆ ಕಂದಕಗಳಲ್ಲಿ ಸ್ಟೋರ್ ಆಗುತ್ತೆ. ಈ ನೀರು ಹರಿದು ಬಂದ ಸಂದರ್ಭದಲ್ಲಿ ಒಂದು ಮಣ್ಣನ್ನು ಕೂಡ ಕಂದಕಗಳಲ್ಲಿ ತುಂಬುತ್ತೆ. ನಾವು ಏನೇನು ನಮ್ಮ ಜಮೀನಲ್ಲಿರ್ತಕ್ಕಂಥ ಗೊಬ್ಬರದ ಅಂಶನೂ ಕೂಡ ನೀರಿನಲ್ಲಿ ಕೊಚ್ಚಿ ಬಂದಿರುತ್ತೆ, ಅದನ್ನು ಕೂಡ ಅಲ್ಲಿ ಶೇಖರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕಂದಕ ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಇದಕ್ಕೆ ಸಾಕಷ್ಟು ಸರ್ಕಾರದ ಯೋಜನೆಗಳು ಕೂಡ ಇದೆ. ಈಗಾಗಲೇ ನರೇಗಾ ಯೋಜನೆಯಲ್ಲಿ ಕೂಡ ಈ ಕಂದಕ ಬದುಗಳು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಕೃಷಿ ಇಲಾಖೆ ವತಿಯಿಂದ ಆಗ್ಬೋದು, ತೋಟಗಾರಿಕೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ರೈತರು ಸದುಪಯೋಗಪಡಿಸ್ಕೋಬಹುದು. ಮತ್ತು ಇನ್ನು ಕೆಲವು ನಮ್ಮ ಮಲೆನಾಡು ಭಾಗದಲ್ಲಿ ನೋಡೋದಾದರೆ 5% ಜಾಸ್ತಿ ಇಳಿಜಾರು ಪ್ರಮಾಣ ಕಂಡು ಬರುತ್ತೆ. ಅಂದರೆ ಭಾಳ ಉಬ್ಬು ತಬ್ಬುಗಳಿಂದ ಕೂಡಿರುತ್ತೆ. ಇಳಿಜಾರು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಟೆರೇಸ್ ಫಾರ್ಮಿಂಗ್ ಅಂತ ಕರಿತೀವಿ. ಈಗ ನಾವು ಎಲ್ಲ ಈ ಮಲೆನಾಡು ಭಾಗದಲ್ಲಿ ನೋಡಬಹುದು, ಈ ಸಣ್ಣ ಪಾತಿಗಳ ಥರ ಮಾಡಿಕೊಂಡು ಭತ್ತ ಬೆಳೀತಾ ಇರ್ತಾರೆ. ಅಂದರೆ ಅದು ಟೆರೇಸ್ ಫಾರ್ಮಿಂಗ್ ಅಂತ ಕರಿತೀವಿ. ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀರು ನೆಕ್ಸ್ಟು ಸ್ಪಾಟಿಗೆ ಹೋಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗೂ ಮಣ್ಣಿನ ಸಂರಕ್ಷಣೆಯನ್ನು ನೀಟಾಗಿ ಮಾಡಬಹುದು. ಇದು 2 ಪದ್ಧತಿ. 3ನೇದು ಏನಪ್ಪ ಅಂತಂತಂದರೆ ಗಾಳಿಯ ಮುಖಾಂತರ ಆಗ್ತಕ್ಕಂಥ ಸವಕಳಿ. ಗಾಳಿಯ ಮುಖಾಂತರ ಆಗ್ತಕ್ಕಂಥ ಸವಕಳಿಗೆ ತಡೆಗಟ್ಟಲಿಕ್ಕೆ ಏನು ಮಾಡ್ಬೋದು ಅಂತಂದರೆ ಸಾಕಷ್ಟು ಅರಣ್ಯ ಸಸ್ಯಗಳನ್ನು, ಅಂದರೆ ನಮ್ಮ ಜಮೀನಿನ ಸುತ್ತ
ನಾವು ಅರಣ್ಯ ಸಸಿಗಳನ್ನು ಬೆಳೆಸೋದ್ರಿಂದ, ಪ್ರಮುಖವಾಗಿ ಸಿಲ್ವರ್ನಂಥ ಮರಗಳನ್ನ ಬೆಳೆಸೋದ್ರಿಂದ ಈ ಗಾಳಿಯ ಸ್ಪೀಡ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಮಣ್ಣು ಕೊಚ್ಚಿ ಹೋಗ್ತಕ್ಕಂಥದ್ದನ್ನು ನಾವು ಆದಷ್ಟು ತಡೆಗಟ್ಟಬಹುದು. ಇದು 2 ಪ್ರಾಕ್ಟೀಸಸ್ನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡ್ಬೋದು. ಒಂದು ಅಂದಾಜಿನ ಪ್ರಕಾರ 1 ವರ್ಷಕ್ಕೆ 1 ಎಕರೆನಲ್ಲಿ 6ರಿಂದ 8 ಟನ್ನಷ್ಟು ಮಣ್ಣು ನಮ್ಮ ಭಾರತೀಯ ಜಮೀನುಗಳಿಂದ ಒಂದು ಸವಕಳಿ ಆಗ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗಿದೆ. ಈ ಸವಕಳಿ ಆಗ್ತಕ್ಕಂಥ ಮಣ್ಣು ಎಗೈನು ನಮ್ಮ ಒಂದು ಡ್ಯಾಮ್ಗಳು ಮಾಡಿರ್ತೀವಿ ಅಲ್ಲಿ ಹೋಗಿ ತುಂಬುತ್ತೆ, ಮತ್ತು ನೀರಿನ ಶೇಖರಣಾ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಗಾಳಿ ಮತ್ತು ನೀರಿನಿಂದ ಆಗ್ತಕ್ಕಂಥ ಮಣ್ಣಿನ ಸವಕಳಿನ ತಡೆಗಟ್ಟತಕ್ಕಂಥದ್ದು ಭಾಳ ಪ್ರಮುಖವಾದ ಅಂಶ. ಇದೆಲ್ಲ ರೈತರು ಕೂಡ ತಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಒಂದು ಜಮೀನನ್ನು ಚೆನ್ನಾಗಿ ಆರೋಗ್ಯವಾಗಿ ಕಾಪಾಡ್ಕೊಳ್ಬಹುದು. ಈ ಮಣ್ಣಿನ ಆರೋಗ್ಯ ಸಂರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಈಗ ಮಣ್ಣಿನ ಆರೋಗ್ಯ ಸಂರಕ್ಷಣೆಗೆ ಪ್ರಮುಖವಾಗಿ ಮಣ್ಣಿನಲ್ಲಿ ರಸಸಾರ ಅಂತ ಕರಿತೀವಿ ಸರ್. ಮಣ್ಣಿನ ರಸಸಾರ ಅಂತಾರೆ, pH ಅಂತ ಕರಿತೀವಿ. ಈ pH ಏನಿರುತ್ತೆ ಅಂತಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದಿರುತ್ತೆ. ನಮ್ಮ ಹಾಸನ ಜಿಲ್ಲೆನಲ್ಲೇ ನಾವು ಒಂದು ಚಿತ್ರಣ ತಗೊಳ್ಳೋದಾದ್ರೆ, ಮಲೆನಾಡು ಭಾಗದಲ್ಲಿ ಅಂದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಭಾಗದಲ್ಲಿ ಈ ಆಮ್ಲೀಯ ಮಣ್ಣುಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಎಲ್ಲಿ ಕಮಾಂಡ್ ಏರಿಯಾ ಇರುತ್ತೆ ಅಲ್ಲಿ ಸಲೈನ್ ಸಾಯಿಲ್ಸ್ ಅಂತ ಕರಿತೀವಿ, ಕ್ಷಾರ ಮಣ್ಣು ಅಂತ ಕರಿತೀವಿ, ಅದು ಜಾಸ್ತಿ ಇರುತ್ತೆ. ಒಂದು ಸಸ್ಯ ಚೆನ್ನಾಗಿ ಬೆಳಿಬೇಕು ಅಂತಂದರೆ ನ್ಯೂಟ್ರಲ್ pH ಅಂತ ಕರಿತೀವಿ, 6.5ರಿಂದ 7.5 ಒಳಗಡೆ ಮಣ್ಣಿನ ಕ್ಷಾರ ಇರಬೇಕು. ಈ ಮಣ್ಣಿನ ಸಾರ ಹೆಚ್ಚು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈ ಆಮ್ಲೀಯ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂದರೆ 5.5ಗಿಂತ ಕಡಿಮೆ pH ಇರ್ತಕ್ಕಂಥ ಜಾಗಗಳಲ್ಲಿ ಈ ಸುಣ್ಣವನ್ನು ಹೆಚ್ಚೆಚ್ಚುವಾಗಿ ಬಳಸಿ ಈ ಮಣ್ಣನ್ನು ಅಭಿವೃದ್ಧಿಪಡಿಸ್ಕೋಬಹುದು. ಅದೇ ರೀತಿ 7.5ರಿಂದ 8.5ವರೆಗೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಜಿಪ್ಸಮ್ ಅಂತಕ್ಕಂಥದ್ದನ್ನ ಬಳಸಿ ಲ್ಯಾಂಡನ್ನು ರಿಕ್ಲಮೇಷನ್ ಮೆಜರ್ಸನ್ನು ಮಾಡ್ಕೋಬಹುದು. ಇದು ಒಂದು. ಎರಡನೇದು, ಈಗ ನಾವು ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ಹಸಿರೆಲೆ ಗೊಬ್ಬರಗಳು ಯೂಶ್ವಲಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಪೂರ್ವದಲ್ಲಿ ಒಂದು 40ರಿಂದ 45 ದಿನಗಳ ಪೂರ್ವದಲ್ಲಿ ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳು ಅಂತಂತಂದರೆ ಜಮೀನಲ್ಲೇ ಬೆಳೆದು ಅಲ್ಲೇ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸೆಣಬ ಆಗ್ಬೋದು, ಡಯಂಚ ಆಗ್ಬೋದು, ಮತ್ತು ಅಳಸಂದೆ ಆಗ್ಬೋದು, ಮತ್ತು ಹುರುಳಿ ಆಗ್ಬೋದು. ಇವೆಲ್ಲವನ್ನು ಕೂಡ ಜಮೀನಲ್ಲೇ ಬೆಳೆದು ಸುಮಾರು ಒಂದು ಎಕರೆಗೆ 10ರಿಂದ 15 kgಯಷ್ಟು ಬೀಜ ಹಾಕಿದರೆ ಸಾಕಾಗುತ್ತೆ. ಇದನ್ನು ಒಂದು 40ರಿಂದ 45 ದಿನ ಅಥವಾ ಒಂದು ಅಂದಾಜಾಗಿ ತಿಳಿಸ್ಬೇಕು ಅಂದರೆ ಒಂದು 10% ಅಷ್ಟು ಗಿಡಗಳು ಹಳದಿ ಕಲರ್ ಹೂವು ಯಾವಾಗ ಕಾಣಿಸ್ಕೊಳ್ಳುತ್ತೆ ಆವಾಗ ಉಳುಮೆ ಮಾಡೋದ್ರಿಂದ ಇದನ್ನು ಹಸಿರೆಲೆ ಗೊಬ್ಬರಗಳನ್ನ ಆ್ಯಡ್ ಮಾಡ್ತೀವಿ. ಇದರಿಂದ ಏನಾಗ್ತಪ್ಪ ಅಂತಂತಂದರೆ, ಒಂದು ಕಡೆ ಈ ದ್ವಿದಳ ಧಾನ್ಯಗಳನ್ನು ಹಾಕಿರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹಿಡಿದಿಟ್ಟುಕೊಂಡು ಭೂಮಿಗೆ ತಲುಪಿಸ್ತಕ್ಕಂಥದ್ದು ಮಾಡುತ್ತೆ. ಇನ್ನೊಂದು ಏನಾಗ್ತಪ್ಪ ಅಂತಂದರೆ ಯೂಮಸ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನಂತ ಕರೆದ್ವಿ ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದಾಗುತ್ತೆ. ರಸಸಾರವನ್ನು ಕೂಡ ನ್ಯೂಟ್ರಲ್ಗೆ ತರ್ತಕ್ಕಂಥದ್ದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಎರಡನೇ ಪ್ರಾಕ್ಟೀಸ್. 2 ಮೆಥಡ್ನ ಫಾಲೋ ಮಾಡೋದ್ರಿಂದ ಈ ಮಣ್ಣಿನ ಆರೋಗ್ಯದಲ್ಲಿ ಅಂತಂದರೆ ಎಲ್ಲ ಒಂದು ಸಮತೋಲನ ರೀತಿಯಲ್ಲಿ ಮಣ್ಣಿನಲ್ಲಿ ಪೋಷಕಾಂಶಗಳು ಗಿಡಗಳಿಗೆ ಸಿಗಲಿಕ್ಕೆ ಭಾಳ ಸಹಕಾರಿಯಾಗಿರುತ್ತದೆ. ಮತ್ತು ಮೂರನೇದು ತಿಳಿಸ್ಬೇಕು ಅಂತಂದರೆ, ಈ ಒಂದು ಸಾಯಿಲ್ ಟೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗುತ್ತೆ. ಈಗ ಹೇಗೆ ಒಬ್ಬ ಮನುಷ್ಯ ಒಂದು BP ಒಂದು ಶುಗರ್ನ ಚೆಕ್ ಮಾಡ್ಕೊತಾರೋ ಅದೇ ಥರ ಮಣ್ಣಿನಲ್ಲಿ ಕನಿಷ್ಠ ಒಂದು 2ರಿಂದ 3 ವರ್ಷಕ್ಕೊಮ್ಮೆ ತಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡು ಪರೀಕ್ಷೆಗೆ ಅನುಗುಣವಾಗಿ ನಮ್ಮ ಮಣ್ಣಲ್ಲಿ ಏನು ಕಡಿಮೆ ಇದೆ ಮತ್ತು ನಾನು ಯಾವ ಬೆಳೆ ಬೆಳಿಬೇಕು ಅಂತಿದ್ದೀನಿ, ಅದಕ್ಕೆ ಎಷ್ಟು ಗೊಬ್ಬರ ಬೇಕಾಗುತ್ತೆ, ಎಷ್ಟು ಕಡಿಮೆ ಇದೆ, ಎಷ್ಟು ಜಾಸ್ತಿ ಇದೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ಸಮತೋಲನ ರೀತಿಯಲ್ಲಿ ಗೊಬ್ಬರಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಈ ಮಣ್ಣಿನ ಆರೋಗ್ಯ ಆಗಿರಬಹುದು, ಮಣ್ಣಿನ ಸಂರಕ್ಷಣೆ ಆಗಿರಬಹುದು, ಇದಕ್ಕಾಗಿ ಕೃಷಿ ಇಲಾಖೆಯಿಂದ ಏನಾದರೂ ಕಾರ್ಯಕ್ರಮಗಳು ಇದ್ದಾವೆ? ಖಂಡಿತವಾಗ್ಲೂ ಇದೆ ಸರ್. ಪ್ರಮುಖವಾಗಿ ಕೃಷಿ ಇಲಾಖೆ ವತಿಯಿಂದ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸರ್. ಈ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆ ಅಡಿಯಲ್ಲಿ ಏನಂತಂದರೆ, ಪ್ರಮುಖವಾದ ಉದ್ದೇಶ ಅಂತಂದರೆ ಸಮತೋಲನ ಮತ್ತು ಸಮಗ್ರ ರಸಗೊಬ್ಬರ ಬಳಕೆ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಇದರ ಪ್ರಮುಖವಾದ ಗುರಿಯಾಗಿದೆ ಸರ್. ಈ ಯೋಜನೆಯಲ್ಲಿ ಪ್ರತಿ ವರ್ಷವೂ ಕೂಡ ನಮಗೆ ಆದಂಥ ಒಂದು ಗುರಿಯನ್ನು ನಿಗದಿಪಡಿಸ್ತಾರೆ. ನಿಗದಿಪಡಿಸಿದ ಗುರಿಗೆ ಅನುಗುಣವಾಗಿ ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿ ಹೋಬಳಿ ವತಿಯಿಂದ ಆಯ್ದ ಗ್ರಾಮಗಳಲ್ಲಿ ಮಣ್ಣು ಮಾದರಿಗಳನ್ನು ಸಂಗ್ರಹಣೆ ಮಾಡಿ KSRAC ಅಂತಕ್ಕಂಥ ಒಂದು ತಂತ್ರಾಂಶದ ಮುಖಾಂತರ ಅವರ ಮೊಬೈಲ್ ಆ್ಯಪಲ್ಲಿ ನಮೂದು ಮಾಡಿ ಮಣ್ಣನ್ನು ಸಂಗ್ರಹಿಸಿ ಮಣ್ಣನ್ನು ಅನಲೈಸ್ ಮಾಡಿ, ನಮ್ಮದೇ ಆದಂಥ ಒಂದು ಸ್ಟೇಟ್ ಗೌರ್ಮೆಂಟ್ ನಮ್ಮ ಡಿಸ್ಟಿಕ್ ಲ್ಯಾಬಲ್ಲಿ ಅನಲೈಸ್ ಮಾಡಿ ಮಣ್ಣಿನ ಕಾರ್ಡನ್ನು ಕೊಡ್ತೀವಿ ಸರ್. ಆ ಮಣ್ಣಿನ ಕಾರ್ಡ್ನಲ್ಲಿ ಈಗ ಏನು ಅಂಶಗಳು ಇದ್ದಾವೆ ಅಂದರೆ ಇದರಲ್ಲಿ ರಸಸಾರ ಇರ್ಬೋದು, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಇರ್ಬೋದು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಸು ಮತ್ತು ಇತರೆ ಮೈಕ್ರೋನ್ಯೂಟ್ರಿಯೆಂಟ್ಸು ಏನೆಲ್ಲ ಇದೆ, ಎಷ್ಟು ಇದೆ, ಮತ್ತು ಮುಂದೆ ಬೆಳೀತಕ್ಕಂಥ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಶಾರ್ಟೇಜ್ ಇದೆ, ಅದಕ್ಕೆ ಏನು ಹಾಕಬೇಕು ಅಂತಕ್ಕಂಥ ರೆಕಮೆಂಡೇಷನ್ನು ಕೂಡ ಅದರಲ್ಲೇ ಇದೆ ಸರ್. ಸೊ ರೈತರು ಈ ಒಂದು ವ್ಯವಸ್ಥೆಯನ್ನು ನಾವೇ ಕಲೆಕ್ಟ್ ಮಾಡಿರ್ತಕ್ಕಂಥ ರೈತರು ಇದರ ಸದುಪಯೋಗ ಪಡಿಸ್ಕೋಬೋದು. ಅಥವಾ ಯಾರು ರೈತರು ತಾವೇ ವಾಲಂಟಿಯರಾಗಿ ನನ್ನ ಮಣ್ಣನ್ನು ಚೆಕ್ ಮಾಡಿಸ್ಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಮ್ಮ ಡಿಸ್ಟಿಕ್ ಲ್ಯಾಬ್ಗೂ ಕೂಡ ಸಬ್ಮಿಟ್ ಮಾಡಬಹುದು. ಅಥವಾ ನಮ್ಮ ಕೃಷಿ ಕಾಲೇಜು KVKಗಳ ಮುಖಾಂತರ ಕೂಡ ಟೆಸ್ಟ್ ಮಾಡಿಕೊಂಡು ಇದನ್ನು ಸದುಪಯೋಗ ಪಡಿಸ್ಕೋಬೋದು ಸರ್. ಇದು ಒಂದು ಕಾರ್ಯಕ್ರಮ ಸರ್. ಎರಡನೇ ಕಾರ್ಯಕ್ರಮ ಸಾವಯವ ಇಂಗಾಲ ಅಭಿಯಾನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇದೆ ಸರ್. ಇದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಈಗಾಗಲೇ ನಾನು ತಿಳಿಸಿದಂಗೆ
ಈ ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚು ಉಪಯೋಗಿಸಬೇಕು ಮತ್ತು ಸಾವಯವ ಪದಾರ್ಥಗಳನ್ನು ಜಮೀನಿಗೆ ಸೇರಿಸಬೇಕು. ಇದು ಎರಡು ಪ್ರಮುಖ ಉದ್ದೇಶ ಇಟ್ಕೊಂಡು ಈ ಸ್ಕೀಮನ್ನು ಜಾರಿಗೊಳಿಸಲಾಗ್ತಾ ಇದೆ ಸರ್. ಇದರಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ನಾವು 50% ಸಹಾಯಧನದಲ್ಲಿ ಈ ಹಸಿರೆಲೆ ಗೊಬ್ಬರದ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ ಸರ್. ಅಂದರೆ ಸೆಣಬ ಆಗ್ಬೋದು, ಡಯಂಚ ಆಗ್ಬೋದು, ಇನ್ನಿತರೆ ಹಸಿರೆಲೆ ಗೊಬ್ಬರದ ಬಿತ್ತನೆ ಬೀಜಗಳಿದ್ದಾವೆ, ಅದನ್ನು 50% ಸಹಾಯಧನದಲ್ಲಿ ರೈತರಿಗೆ ಒದಗಿಸ್ಕೊಡ್ತೇವೆ ಸರ್. ಅದೇ ರೀತಿಯಲ್ಲಿ ಈ ಸಿಟಿ ಕಾಂಪೋಸ್ಟ್ ಅಂತ ಬರುತ್ತೆ, ಅದನ್ನು ಕೂಡ 50% ಸಹಾಯಧನದಲ್ಲಿ ರೈತರಿಗೆ ಎರಡನ್ನು ಒದಗಿಸ್ಕೊಡ್ತಕ್ಕಂಥದ್ದು ಈ ಸ್ಕೀಮ್ನ ಪ್ರಮುಖವಾದ ಉದ್ದೇಶ. ಈ ಎರಡೂ ಸ್ಕೀಮ್ ಮುಖಾಂತರ ಆದಷ್ಟು ರೈತರಿಗೆ ಸಾವಯವ ಪದಾರ್ಥಗಳನ್ನು ವಿತರಣೆ ಮಾಡಿ ರೈತರ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಎರಡೂ ಸ್ಕೀಮನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸರ್. ಅನೇಕ ವರ್ಷಗಳಿಂದ ಈ ಮಣ್ಣಿನ ಮಹತ್ವದ ಬಗ್ಗೆ ಇಲಾಖೆಯವರು ಮತ್ತು ವಿಜ್ಞಾನಿಗಳು ಹೇಳಿದ ಕಾರಣಕ್ಕಾಗಿ ಇವತ್ತು ನಮ್ಮ ಕೃಷಿಕರು ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಕೊಂಡಿದ್ದಾರೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾರೆ, ಮಣ್ಣು ಸವಕಳಿ ಆಗದ ಹಾಗೆ ಅದನ್ನು ಕೂಡ ತಡೆಗಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಬಂದಿರೋದಂಥ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದರೆ, ಸವಾಲೇನು ಅಂತ ಹೇಳಿದರೆ, ಮಣ್ಣು ಮಾಲಿನ್ಯ ಆಗ್ತಾ ಇರ್ತಕ್ಕಂಥದ್ದು. ಮಣ್ಣಿನ ಮಾಲಿನ್ಯ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಮಣ್ಣಿನ ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬಹುದು, ತಡೆಗಟ್ಟಲಿಲ್ಲ ಅಂತ ಅಂದರೆ ಏನು ಅನಾಹುತ ಸಂಭವಿಸ್ಬೋದು? ಖಂಡಿತ ಸರ್. ಈಗ ಒಂದು ಕಡೆ ಸ್ವಾಭಾವಿಕವಾಗಿ ಮಣ್ಣಿನ ಸವಕಳಿ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಹೌದು. ಇತ್ತೀಚಿನ ದಿನಗಳಲ್ಲಿ ಮಾನವನ ಚಟುವಟಿಕೆಯಿಂದನೂ ಕೂಡ ಮಣ್ಣಿನ ಮಲಿನ ಆಗ್ತಾ ಇದೆ ಅಂತ ನಾನು ಮೊದಲೇ ತಿಳಿಸ್ತೀನಿ. ಮಾನವನ ಚಟುವಟಿಕೆಯಿಂದ ಏನಪ್ಪ ಅಂತಂದರೆ, ಪ್ರಮುಖವಾಗಿ ಮೊದಲನೇದು ರಾಸಾಯನಿಕಗಳ ಬಳಕೆ, ಎರಡನೇದು ರಾಸಾಯನಿಕಗಳ ಬಳಕೆ ಜೊತೆಗೆ ನಾವು ಒಂದು ಚೀಲ ಯೂರಿಯಾ ತಗೊಂಡೋಗ್ತೀವಿ ಅಂದರೆ ಯೂರಿಯಾ ಬ್ಯಾಗ್ನು ತಗೊಂಡೋಗಿರ್ತೀವಿ, ಒಂದು ಔಷಧಿ ಹೊಡಿತೀವಿ ಅಂದರೆ ಔಷಧಿ ಬಾಟ್ಲ್ಗಳನ್ನ ತಗೊಂಡೋಗಿರ್ತೀವಿ, ಕ್ಯಾನ್ಗಳನ್ನ ತಗೊಂಡೋಗಿರ್ತೀವಿ. ಒಂದು ತರಕಾರಿ ಬೆಳಿತೀವಪ್ಪ ಅಂತಂದರೆ ಇವತ್ತು ಮಲ್ಚಿಂಗ್ ಹಾಕಿ ಸುಮಾರಷ್ಟು ಹೈಟೆಕ್ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ಮಲ್ಚಿಂಗ್ ಆದ ನಂತರ ಸೀಸನ್ ಮುಗಿದ ನಂತರ ಅಲ್ಲೇ ಬಿದ್ದಿರುತ್ತೆ ಆ ಪ್ಲಾಸ್ಟಿಕ್ ಪೇಪರ್ಗಳಾಗ್ಬೋದು, ಮಲ್ಚಿಂಗ್ ಪೇಪರ್ಗಳಾಗ್ಬೋದು. ಅದೇ ರೀತಿ ಇವತ್ತು ಡ್ರಿಪ್ಪು, ಸ್ಪ್ರಿಂಕ್ಲರ್ ಅಂತಕ್ಕಂಥದ್ದು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಡ್ರಿಪ್ ಇಲ್ಲದೆ ಯಾವುದೇ ರೀತಿಯಾದಂಥ ಹೈಟೆಕ್ ಬೆಳೆಗಳನ್ನ ಬೆಳೀತಾ ಇಲ್ಲ. ಅಲ್ಲಿ ನಾವು ಒಂದ್ಸರಿ 3-4 ವರ್ಷ ಯೂಸ್ ಮಾಡಿದ ನಂತರ ಅದು ಎಲ್ಲೋ ಒಟ್ಟು ನಾವು ಮಣ್ಣಿನ ಗರ್ಭಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ನಾವು ಒಂದು ಕಡೆ ರಾಸಾಯನಿಕಗಳ ಬಳಕೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗಳನ್ನು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಎಷ್ಟೋ ಜಮೀನುಗಳಲ್ಲಿ ಎಷ್ಟು ಮೀಟರ್ ಆಳದಲ್ಲಿ ನೋಡಿದ್ರೂ ಕೂಡ ಒಂದು ಎರೆಹುಳು ಇಳಿದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದೆಲ್ಲ ಪ್ರಮುಖ ಕಾರಣ ಅಂತಂತಂದರೆ ಈ ಕಳೆನಾಶಕಗಳನ್ನ ಉಪಯೋಗಿಸ್ತಕ್ಕಂಥದ್ದು ಮತ್ತು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಕ್ಕಂಥದ್ದು. ಎರಡನೇದು ಈ ಆದಷ್ಟು ಪ್ಲಾಸ್ಟಿಕ್ಗಳನ್ನು, ಅಂದರೆ ಏನು ನಾನ್ ಡಿಗ್ರೇಡಬಲ್ ಅಂತ ಕರಿತೀವಿ, ಇದು ಯಾವುದೇ ರೀತಿಯಾದಂಥ ಜಮೀನಲ್ಲಿ ಎಷ್ಟು ವರ್ಷಗಳಿದ್ರೂ ಕೂಡ ಇದೇನು ಕೊಳತೋ ಅಥವಾ ಕಳೆತೋ ಹೋಗೋದಿಲ್ಲ. ಹಾಗಾಗಿ ನಾವು ಯಾವುದೇ ರೀತಿಯಂಥ ಗೊಬ್ಬರ ಆಗ್ಬೋದು, ಕೀಟನಾಶಕ ಆಗ್ಬೋದು ಅಥವಾ ಶಿಲೀಂಧ್ರನಾಶಕಗಳಾಗ್ಬೋದು, ಆ ಕಂಟೈನರ್ಗಳೆಲ್ಲ ಏನಿರುತ್ತೆ, ದಯವಿಟ್ಟು ನಾವು ರೈತ ಬಾಂಧವರಲ್ಲಿ ವಿನಂತಿ ಮಾಡೋದು ಏನಂತಂದರೆ, ತಾವು ಯೂಸ್ ಮಾಡಿದ ನಂತರ ಅದೆಲ್ಲವೂ ಕೂಡ ಒಂದು ರೀಸೈಕ್ಲಿಂಗ್ಗೆ ಕೊಡ್ತಕ್ಕಂಥದ್ದು ಮಾಡಬೇಕು. ದಯವಿಟ್ಟು ತಮ್ಮ ಜಮೀನಲ್ಲೇ ಅದನ್ನು ಬಿಸಾಕ್ತಕ್ಕಂಥದ್ದು ಮಾಡಬಾರ್ದು. ಯಾಕಂತಂದರೆ ಎಷ್ಟು ವರ್ಷಗಳಿದ್ರೂ ಅದು ಕೊಳೆತು ಹೋಗ್ತಕ್ಕಂಥ ಪ್ರಮೇಯ ಇರೋದಿಲ್ಲ. ಆದಷ್ಟು ಈ ನಾನ್ ಡಿಗ್ರೇಡಬಲ್ ಥಿಂಗ್ಸನ್ನು ಬಳಸ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಅದೇ ರೀತಿ ಈ ಮಲ್ಚಿಂಗ್ ಪೇಪರ್ಸ್ ಎಲ್ಲ ಏನು ಬರುತ್ತೆ, ಆಮೇಲೆ ಈ ಡ್ರಿಪ್ಪು, ಪೈಪ್ಸು, ಲ್ಯಾಟ್ರಲ್ಸ್ ಎಲ್ಲ ಜಮೀನಲ್ಲಿ ನಾವು ಏನು ಒಂದ್ಸರಿ ಉಪಯೋಗ ಮುಗಿದ ನಂತರ ದಯವಿಟ್ಟು ನೀಟಾಗಿ ಅದನ್ನು ರೀಸೈಕಲ್ ಮಾಡಲಿಕ್ಕೆ ಆದಷ್ಟು ರೈತರು ಕಾಳಜಿ ವಹಿಸಬೇಕು ಅಂತ ಕೇಳ್ಕೊಳ್ತೇವೆ ಸರ್. ಹೀಗೆ ಈ ಮಣ್ಣಿನ ಮಾಲಿನ್ಯ ಏನಾಗ್ತಾ ಇದೆಯೋ ಇದೊಂದು ಹೊಸ ಸವಾಲಾಗಿದೆ. ಅದನ್ನು ತಪ್ಪಿಸುವಲ್ಲಿಯೂ ಕೂಡ ನಾವು ಹೆಚ್ಚು ಜಾಗೃತರಾಗಬೇಕು. ಅದು ಕೂಡ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಬಹಳ ಮುಖ್ಯವಾದಂಥ ಅಂಶ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಮೈಗೂಡಿಸಿಕೊಂಡು ನಮ್ಮ ಕೃಷಿಕರು ಹಾಗೂ ನಮ್ಮ ಕೇಳುಗರು ಮಣ್ಣಿನ ಆರೋಗ್ಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೈ ಜೋಡಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಈ ಒಂದು ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮಣ್ಣಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟರ್ ಮೋಹನ್ ಅವರೇ? ನಮ್ಮನ್ನು ಯಾವುದೇ ರೈತರು ಯಾವುದೇ ಭಾಗದಿಂದ ಏನೇ ಸಂದೇಹಗಳಿದ್ರೂ ಕೂಡ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಬಗ್ಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ 70196050. ಮತ್ತೊಮ್ಮೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 7019806750. ಒಳ್ಳೆಯದು ಡಾಕ್ಟರ್ ಕೆ ಮೋಹನ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಈ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ
ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಹೊಸ ಸಾಧ್ಯತೆಗಳ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಈಗ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಕೇಳುವ ಸಮಯ. ಹಾಗೆಯೇ ಕಳೆದ ಸಂಚಿಕೆಗೆ ಸರಿಯಾದಂತಹ ಉತ್ತರವನ್ನು ಕಳುಹಿಸಿ ವಿಜೇತರಾದ ಶ್ರೋತೃಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡುವಂತಹ ಸಮಯ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಹಾಸನ ಜಿಲ್ಲೆಯಲ್ಲಿನ ರೈತರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಶೇಕಡ ಎಷ್ಟು ಬಳಸುತ್ತಿದ್ದಾರೆ ಅಂಥೇಳಿ ಕೇಳಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರ ಶೇಕಡ 40ರಿಂದ 45ರಷ್ಟು ಹಾಸನ ಜಿಲ್ಲೆಯ ರೈತರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಬಳಸುತ್ತಿದ್ದಾರೆ ಅನ್ನೋದು ಸರಿಯಾದಂತಹ ಉತ್ತರ. ಕೆಲವರು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ನಾವು ಅದರ ಹಿಂದಿನ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆಯ ಉತ್ತರವನ್ನೇ ಕಳುಹಿಸಿ ಕೊಟ್ಟಿದ್ದಾರೆ. ಅದರ ಹಿಂದಿನ ಸಂಚಿಕೆಯಲ್ಲಿ ನಾವು ಬೆಳೆ ಉತ್ಪಾದನೆಯಲ್ಲಿ ಗ್ರಾಮೀಣ ಮಹಿಳೆಯರ ಕೊಡುಗೆ ಎಷ್ಟು ಅಂತ ಕೇಳಿದ್ವಿ. ಅದಕ್ಕೆ ಸರಿಯಾದಂತಹ ಉತ್ತರ ಶೇಕಡ 70ರಿಂದ ಶೇಕಡ 75ರಷ್ಟು. ಅದೇ ಉತ್ತರವನ್ನು ಸಾಕಷ್ಟು ಜನ ಈ ಬಾರಿಯ ಕಂತಿನಲ್ಲೂ ಕೂಡ ಕಳಿಸಿದಿರಿ. ಆದರೆ ಸರಿಯಾದಂತಹ ಉತ್ತರವನ್ನು ಗಮನಿಸ್ಕೊಳ್ಳಿ. ನಾವು ಕೇಳಿದಂತಹ ಪ್ರಶ್ನೆ, ಹಾಸನ ಜಿಲ್ಲೆಯಲ್ಲಿನ ರೈತರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಶೇಕಡ ಎಷ್ಟು ಬಳಸುತ್ತಿದ್ದಾರೆ ಅಂಥೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ ಶೇಕಡ 40ರಿಂದ 45ರಷ್ಟು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಬಳಸುತ್ತಿದ್ದಾರೆ ಅನ್ನೋದು. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿರುವ ನಮ್ಮ ಶ್ರೋತೃಗಳ ಹೆಸರುಗಳನ್ನು ಗಮನಿಸ್ತಾ ಹೋಗೋಣ. ಹಾಸನದ KHP ಕಾಲೋನಿಯ ಶಾಂತಿನಿ ಮಂಜುನಾಥ್, ಬೇಲೂರು ತಾಲೂಕು ಅಡಗೂರಿನ ಡಿ ಧರಣೇಂದ್ರ, ಅರಕಲಗೂಡು ತಾಲೂಕು ಪಾರಸನಹಳ್ಳಿಯ PD ಲೋಕೇಶ್, ಅರಕಲಗೂಡು ತಾಲೂಕು ನೆಲಬಳ್ಳಿ ಗ್ರಾಮದ ND ದಿವ್ಯಾಕುಮಾರ್, ಅರಸೀಕೆರೆ ತಾಲೂಕು ಹೆಂಜಗೋಡನಹಳ್ಳಿಯ M ಬಸವರಾಜು, ಬೇಲೂರು ತಾಲೂಕು ಗೊರೂರು ಗ್ರಾಮದ GB ಈಶ್ವರಪ್ಪ, ಆಲೂರು ಕಸಬಾ ಕವಳಿಕೆರೆ ಗ್ರಾಮದ KA ವರದರಾಜು, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ R ವೆಂಕಟೇಶ್, ಹಾಸನ ತಾಲೂಕು ಮರ್ಕುಲಿ ಗ್ರಾಮದ MN ದೇವರಾಜು, ಹಾಸನ ತಾಲೂಕು ದುದ್ದ ಹೋಬಳಿ ಹಂಡ್ರಂಗಿಯ B ಮಂಜುನಾಥ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ TC ಬಸವರಾಜು, ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ SM ಶೋಭಾ ಹಾಗೂ ಬೇಲೂರು ತಾಲೂಕು ಪಡವಳಲು ಗ್ರಾಮದ KS ರೂಪಾ ಕುಮಾರ್. ಸರಿಯಾದಂತಹ ಉತ್ತರವನ್ನು ನಮಗೆ ಬರೆದು ಕಳುಹಿಸಿದ ಈ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಹಾಸನ ತಾಲೂಕು ಮರ್ಕುಲಿ ಗ್ರಾಮದ MN ದೇವರಾಜು ಹಾಗೂ ಬೇಲೂರು ತಾಲೂಕು ಪಡವಳಲು ಗ್ರಾಮದ KS ರೂಪಾ ಕುಮಾರ್. MN ದೇವರಾಜು ಹಾಗೂ KS ರೂಪಾ ಕುಮಾರ್ ಅವರಿಗೆ ಅಭಿನಂದನೆಗಳು. ದೇವರಾಜು ಅವರೇ, ತಾವು ಪತ್ರವನ್ನು ಬರೆಯುವ ಸಂದರ್ಭದಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ನಮೂದು ಮಾಡಿಲ್ಲ. ಹಾಗಾಗಿ ತಮ್ಮನ್ನು ಸಂಪರ್ಕಿಸಲು ಬಹಳ ಕಷ್ಟ ಆಗಬಹುದು. ಹಾಗಾಗಿ ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿ ತಾವು ಸರಿ ಉತ್ತರವನ್ನು ಬರೆದು ಕಳುಹಿಸುವ ಸಂದರ್ಭದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ, ಜಮೀನಿನಲ್ಲಿ 1 ಇಂಚು ಮಣ್ಣು ಫಾರ್ಮ್ ಆಗಬೇಕು ಎಂದಾದರೆ ಎಷ್ಟು ವರ್ಷಗಳು ಬೇಕು? ಈ ಕುರಿತಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆ ಮೋಹನ್ ಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಮಣ್ಣು ಹೇಗಿರುತ್ತೆ, ಮಣ್ಣಿನ ರಚನೆ ಹೇಗಾಗುತ್ತೆ, ಮಣ್ಣಿನಲ್ಲಿ ಪೋಷಕಾಂಶಗಳು ಯಾವ ರೀತಿ ಇರುತ್ತೆ, ನಾವು ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ಯಾವ ರೀತಿ ಅದನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಜಮೀನಿನಲ್ಲಿ 1 ಇಂಚು ಮಣ್ಣು ಫಾರ್ಮ್ ಆಗಬೇಕು ಎಂದಾದರೆ ಎಷ್ಟು ವರ್ಷಗಳು ಬೇಕು? ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ನಿನ್ನ ಕಾಯ್ಗಳು ನಮ್ಮ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.
ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು. ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು.